ಲೇಟ್ ಆಗ್ಬಿಡುತ್ತೆ. ನಾವು ಮದ್ವೆಗೆ ಅಲ್ಲ, ಹೋಗ್ಬೇಕು ಗೃಹಲಕ್ಷ್ಮಿ ಮಾಡ್ತಿದ್ದೀರಾ? ಮಾಡಿಸಿದ್ದೀವಿ. ಬರ್ತಾ ಇತ್ತು 2 ತಿಂಗಳಿಂದ ಬಂದಿಲ್ಲ. ಯಾವ ತಿಂಗಳು ಲಾಸ್ಟ್ ದುಡ್ಡು ಬಂದಿದ್ದು? ನಮ್ ಗ್ಯಾಪ್ ಎಲ್ಲ ಓರ್ದಿಲ್ಲ ನಾವು. ಅಂದ್ರೆ ಇವಾಗ 2 ತಿಂಗಳಿಂದ ದುಡ್ಡು ಬಂದಿಲ್ಲ 2 ತಿಂಗಳು. ಎಷ್ಟು ಹೆಲ್ಪ್ ಆಗ್ತಾ ಇತ್ತ? ದುಡ್ಡು ಬಂದ್ರೆ 2,000 ರೂಪಾಯಿ ಬರ್ತಿತ್ತಲ್ಲ, ನಿಮ್ಗೆ ಎಷ್ಟು ಸಹಾಯ ಆಗ್ತಾ ಇತ್ತು? ಸಹಾಯ ಆಗ್ತಾ ಇತ್ತು ಗ್ಯಾಸ್ಗೆ, ಅದಕ್ಕೆ ಮನೇಲಿ ಹುಷಾರಿಲ್ದ್ರ ಪ್ರಾಬ್ಲಮ್ಗೆ, ಅದಕ್ಕೆ ಸಹಾಯ ಆಗ್ತಾ ಇತ್ತು. ಬಟ್ ಇವಾಗ 2 ತಿಂಗಳಿಂದ ದುಡ್ಡು ಹಾಕಿಲ್ಲ? ಇಲ್ಲ, ಹಾಕಿಲ್ಲ. ಅದರಿಂದ ಸಹಾಯ ಆಗುತ್ತಲ್ಲ. ಹಾಕಿದ್ರೆ ಸ್ವಲ್ಪ ಸಹಾಯ ಆಗ್ತಾ ಇತ್ತು. 3 ತಿಂಗಳಿಂದ ಬಿದ್ದಿಲ್ಲ. ನಮ್ಗೆ ಸ್ವಲ್ಪ ಕಷ್ಟನೇ. ನಾವು ಬಡವ್ರೆ, ಇರೋರೇನಿಲ್ಲ. ಕೂಲಿ ಮಾಡಿದ್ರೆ ತಿನ್ಬೇಕಿಲ್ಲ ಅಂದ್ರೆ ಇಲ್ಲ. ಅದೇ ಬಂದ್ರೆ ಚೆನ್ನಾಗಿರುತ್ತೆ. ಹೌದು, ಬಂದ್ರೆ ಚೆನ್ನಾಗಿರುತ್ತೆ. ಅವ್ರು ಆಗ್ತಾ ಇಲ್ಲ. ಏನ್ ಹೇಳ್ತೀರಾ? ಅವ್ರು ಆಗ್ತಿಲ್ಲಲ್ಲ, ಏನ್ ಹೇಳ್ತೀರಾ? ಸ್ವಲ್ಪ ಹಾಕಿದ್ರು, ಕಂಟಿನ್ಯೂಸ್ ಆಗಿ ಹಾಕ್ತಾ ಇದ್ರು. ಬಟ್ 2 ತಿಂಗಳಿಂದ ಹಾಕಿಲ್ಲ, ಏನ್ ಹೇಳ್ತೀರಾ? ನಾವೇನ್ ಹೇಳಕ್ಕಾಗುತ್ತೆ? ಅವ್ರು ಹಾಕಿಲ್ಲ. ಅವ್ರು ಎಲ್ಲಿದಾರ ನಾವು ಹೋಗಿ ಕೇಳಕ್ಕಾಗುತ್ತೆ? ನಮ್ಗೆ ಆಗಿದ್ರೆ ನಮ್ಗೂ ಒಳ್ಳೇದಾಗುತ್ತೆ, ನಮ್ ಕಷ್ಟಕ್ಕೆ ಅಂತ ನಾವು. ಮೇಡಮ್, ಗೃಹಲಕ್ಷ್ಮಿ ಮಾಡ್ತಿದ್ದೀರಾ? ಮಾಡಿಸಿದೀವಿ. ಬರ್ತಾ ಇದೆಯಾ ದುಡ್ಡು? ಇಲ್ಲ, 2 ತಿಂಗಳಿಂದ ಬರ್ತಾ ಇಲ್ಲ. ಓಕೆ ಮೇಡಮ್, ದುಡ್ಡು ಬರ್ಬೇಕಾದ್ರೆ ಎಷ್ಟು ಹೆಲ್ಪ್ ಆಗ್ತಾ ಇತ್ತು? ತುಂಬಾ ಹೆಲ್ಪ್ ಆಗ್ತಿತ್ತು. ತುಂಬಾ ಹೆಲ್ಪ್ ಆಗ್ತಿತ್ತು. ಇವಾಗ ಬರ್ತಾ ಇಲ್ಲ, ಏನ್ ಹೇಳ್ತೀರಾ ಅಧಿಕಾರಿಗಳಿಗೆ? ಸ್ವಲ್ಪ ಹಾಕೋ ತರ ಮಾಡಿ, ಇವಾಗ ಸುಮ್ಮನೆ ಆಗ್ಬಿಟ್ಟಲ್ಲ, 2 ತಿಂಗಳಿಂದ ಹಾಕ್ತಾ ಇಲ್ವಲ್ಲ, ಏನ್ ಹೇಳ್ತೀರಾ? ಒಳ್ಳೇದ್ ಬಂದ್ರೆ ಒಳ್ಳೇದಿದೆ. ಒಳ್ಳೇದು ಬಂದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಏನ್ ಮಾಡಕ್ ಮಾಡಿಸಿದಿರಿ, ನಿಂತೋಗೈತೆ ಅಷ್ಟೇ. ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ ದುಡ್ಡು? 2 ತಿಂಗಳಿಂದ. ಬರ್ಬೇಕಾದ್ರೆ ಎಷ್ಟು ಸಹಾಯ ಆಗ್ತಾ ಇತ್ತು? 2 ತಿಂಗಳು, ಒಂದು 2 ತಿಂಗಳು. ಓಕೆ, ಅಂದ್ರೆ ಆ ದುಡ್ಡು ಬರ್ಬೇಕಾದ್ರೆ ಎಷ್ಟು ಹೆಲ್ಪ್ ಆಗ್ತಾ ಇತ್ತು ನಿಮಗೆ? ಆತಾಯಿತ್ತು. ಗೊತ್ತಾ ಇಲ್ಲಲ್ಲ, ನಿಲ್ಸ್ಬಿಟ್ಟವ್ರೆ. ಏನ್ ಹೇಳ್ತೀರಾ? ಅಂದ್ರೆ 2 ತಿಂಗಳಿಂದ ಹಾಕ್ತಾ ಇಲ್ಲ ದುಡ್ಡು, ಗ್ಯಾರಂಟಿ ಅಂತ ಹೇಳಿ ಕೊಡ್ತಾ ಇದ್ರು, ಬಟ್ ಗ್ಯಾರಂಟಿನೇ ಕೊಡ್ತಾ ಇಲ್ಲ ಅವರು. ಹೌದು, ಗ್ಯಾರಂಟಿನೇ ಇಲ್ಲ ಅವ್ರಿಗೆ ಇನ್ನ ಕೊಡೋಗಂಟ. ಹೌದು. ನಮ್ಮ ಹೆಸರು ಸರಸ್ವತಮ್ಮನೆ. ಹೆಂಗ ಒಂದು ಹೆಲ್ಪ್ ಆಗೋದು, ಒಂದು 2,000 ಬಂದ್ರೆ ಮಕ್ಳಿದ್ರು, ಮೊಮ್ಮಕ್ಳು ಏನೋ ಹೆಲ್ಪ್ ಆಯ್ತದೆ ಅನ್ಕೊಂಡು, ಇವಾಗ ಅದು ಬರ್ತಾ ಇಲ್ಲ, ನಿಂತೋಗೈತೆ. ತಿರುಗಿ ಯಾರು ಕೇಳೋದು? ಹೋಗಿ ಏನ್ ಮಾಡೋದು? ಏನ್ ಹೇಳ್ತೀರಾ? ಒಂದ್ ಸ್ವಲ್ಪ ಕೊಡೋ ತರ ಮಾಡ್ಬಿಟ್ಟು ಸೈಲೆಂಟ್ ಆಗ್ಬಿಟ್ರಲ್ಲ. ಹೆಂಗ್ ಮಾಡೋದು? ಯಾರು ಕೇಳೋದು? ಎಲ್ಲೋಗಿ ಮಾತಾಡೋದು ನಮ್ಗೆ ಗೊತ್ತಿಲ್ಲ. ಏನೋ ಅವ್ರು ಕೊಡ್ತಾ ಇದ್ರು, ನಮ್ಮ ಮಗ ಮಾಡಿಸಿದ್ದ, ಬರ್ತಾ ಇತ್ತು ಅಕೌಂಟ್ ಬರೋದು, ಎತ್ಕೊಂಡು ಏನೋ ಒಂದು ಸಂಸಾರಕ್ಕೆ ಹಾಕೊಂಡು ಸಂಸಾರ ಮಾಡ್ತಾ ಇದ್ದ, ಹೆಂಗೋ ಒಂದು ಹೆಲ್ಪ್ ಆಯ್ತಾ ಇತ್ತು. ಇವಾಗ ನಿಲ್ಸೇ ಬಿಟ್ಟಿದ್ದಾರಲ್ಲ. ಹಾಕಿದ್ರೆ ಚೆನ್ನಾಗಿರೋದು, ಚೆನ್ನಾಗಿರುತ್ತಾನೆ. ಮಕ್ಳಿಗೊಂದು ಹೆಲ್ಪ್ ಆಗೋದಲ್ವಾ? ನಮಗೂ ಒಂದು ಆಸ್ಪತ್ರೆಗೆ